ಕೊಡಗಿನಲ್ಲಿ ಆಕಸ್ಮಿಕ ಅಗ್ನಿ ಅವಘಡಕ್ಕೆ ಹೊತ್ತಿ ಉರಿದಿದೆ ಮನೆಯಲ್ಲಿ ಮಲಗಿದ್ದಾಗಲೇ ಆಕಸ್ಮಿಕವಾಗಿ ಬೆಂಕಿ ಹೊತ್ಕೊಂಡಿದ್ದು ಕೊಡಗಿನ ಕಾಜೂರಿನಲ್ಲಿ ನಿನ್ನೆ ತಡರಾತ್ರಿ ಈ ದುರಂತ ನಡೆದಿದೆ. ಪುಷ್ಪ ಅನ್ನೋರಿಗೆ ಸೇರಿದ್ದ ಮನೆ ಇದಾಗಿದ್ದು ಸಂಪೂರ್ಣ ಬೆಂಕಿಗೆ ಆಹುತಿಯಾಗಿದೆ. ಮನೆಯಿಂದ ಹೊರಬಂದು ಜೀವ ಉಳಿಸಿಕೊಂಡಿದ್ದಾರೆ ಅಜ್ಜಿ ಮೊಮ್ಮಗ. ಸ್ಥಳಕ್ಕೆ ಆಗಮಿಸಿ ಬೆಂಕಿ ನಂದಿಸಿದ ಅಗ್ನಿಶಾಮಕ ಸಿಬ್ಬಂದಿ ಪರಿಸ್ಥಿತಿ ಹತೋಟಿಗೆ ತಂದಿದ್ದಾರೆ. ಪುಷ್ಪ ಅನ್ನೋರಿಗೆ ಸೇರಿದ್ದ ಮನೆ ಸಂಪೂರ್ಣ ಬೆಂಕಿಗೆ ಆಹುತಿಯಾಗಿದೆ. ಅಜ್ಜಿ ಮೊಮ್ಮಗ ಜೀವ ಉಳಿಸಿಕೊಂಡಿದ್ದಾರೆ. ಬೆಂಕಿ ಕೆನ್ನಾಲಿಗೆ ಯಾವ ರೀತಿ ಹರಡಿಕೊಂಡಿತ್ತು ಅನ್ನೋದನ್ನ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ. ಮಾಡಿ ಮೇಲೆ ಯಾರು ಇದ್ದಾರೆ? ಮಾಡಿ ಮೇಲೆ ಇದ್ದಾರೆ ಕಣ. ಬೆಂಕಿ ಯಾವ ರೀತಿ ಹೊತ್ಕೊಂಡಿತ್ತು, ಉರಿದು ಭಸ್ಮವಾಗಿರೋ ಮನೆ ನೀವು ನೋಡ್ತಾ ಇದ್ದೀರಿ. ಸಂಪೂರ್ಣ ಹತೋಟಿಗೆ ಅಗ್ನಿಶಾಮಕ ಸಿಬ್ಬಂದಿ ತಂದಿದ್ದಾರೆ. ಆದರೆ ಸಂಪೂರ್ಣ ಮನೆ ಸುಟ್ಟು ಕರಕಲಾಗಿದೆ. ಅದೃಷ್ಟವಶಾತ್ ಅಜ್ಜಿ ಮತ್ತೆ ಮೊಮ್ಮಗ ಆಚೆ ಓಡ್ ಬಂದು ಜೀವ ಉಳಿಸಿಕೊಂಡಿದ್ದಾರೆ. ಪುಷ್ಪ ಅನ್ನೋರಿಗೆ ಸೇರಿದ್ದ ಮನೆ ಇದು. ಎರಡೂ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಬೆಂಕಿ ಹೊತ್ತಿ ಉರಿದು ನಂತರದ ದೃಶ್ಯ ಕೂಡ, ಬೆಂಕಿ ನಂದಿಸಿದ ನಂತರದ ದೃಶ್ಯ. ಸಂಪೂರ್ಣ ಮನೆ ಸುಟ್ಟು ಕರಕಲಾಗಿದೆ. ಯಾವ ರೀತಿ ಬೆಂಕಿ ವ್ಯಾಪಿಸಿಕೊಂಡಿತ್ತು ಅನ್ನೋದನ್ನ ಆ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ. ಆಕಸ್ಮಿಕವಾಗಿ ಬೆಂಕಿ ಹೊತ್ಕೊಂಡಿದ್ದು ಕೊಡಗಿನ ಕಾಜೂರಿನಲ್ಲಿ ನಿನ್ನೆ ತಡರಾತ್ರಿ ಈ ದುರಂತ ನಡೆದಿದೆ. ಪುಷ್ಪ ಅನ್ನೋರಿಗೆ ಸೇರಿದ್ದ ಮನೆ ಇದಾಗಿದ್ದು ಸಂಪೂರ್ಣ ಬೆಂಕಿಗೆ ಆಹುತಿಯಾಗಿದೆ. ಮನೆಯಿಂದ ಹೊರಬಂದು ಜೀವ ಉಳಿಸಿಕೊಂಡಿದ್ದಾರೆ ಅಜ್ಜಿ ಮೊಮ್ಮಗ. ಸ್ಥಳಕ್ಕೆ ಆಗಮಿಸಿ ಬೆಂಕಿ ನಂದಿಸಿದ ಅಗ್ನಿಶಾಮಕ ಸಿಬ್ಬಂದಿ ಪರಿಸ್ಥಿತಿ ಹತೋಟಿಗೆ ತಂದಿದ್ದಾರೆ. ಪುಷ್ಪ ಅನ್ನೋರಿಗೆ ಸೇರಿದ್ದ ಮನೆ ಸಂಪೂರ್ಣ ಬೆಂಕಿಗೆ ಆಹುತಿಯಾಗಿದೆ. ಅಜ್ಜಿ ಮೊಮ್ಮಗ ಜೀವ ಉಳಿಸಿಕೊಂಡಿದ್ದಾರೆ. ಬೆಂಕಿ ಕೆನ್ನಾಲಿಗೆ ಯಾವ ರೀತಿ ಹರಡಿಕೊಂಡಿತ್ತು ಅನ್ನೋದನ್ನ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ. ಮಾಡಿ ಮೇಲೆ ಯಾರು ಇದ್ದಾರೆ? ಮಾಡಿ ಮೇಲೆ ಇದ್ದಾರೆ ಕಣ. ಬೆಂಕಿ ಯಾವ ರೀತಿ ಹೊತ್ಕೊಂಡಿತ್ತು, ಉರಿದು ಭಸ್ಮವಾಗಿರೋ ಮನೆ ನೀವು ನೋಡ್ತಾ ಇದ್ದೀರಿ. ಸಂಪೂರ್ಣ ಹತೋಟಿಗೆ ಅಗ್ನಿಶಾಮಕ ಸಿಬ್ಬಂದಿ ತಂದಿದ್ದಾರೆ. ಆದರೆ ಸಂಪೂರ್ಣ ಮನೆ ಸುಟ್ಟು ಕರಕಲಾಗಿದೆ. ಅದೃಷ್ಟವಶಾತ್ ಅಜ್ಜಿ ಮತ್ತೆ ಮೊಮ್ಮಗ ಆಚೆ ಓಡ್ ಬಂದು ಜೀವ ಉಳಿಸಿಕೊಂಡಿದ್ದಾರೆ. ಪುಷ್ಪ ಅನ್ನೋರಿಗೆ ಸೇರಿದ್ದ ಮನೆ ಇದು. ಎರಡೂ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಬೆಂಕಿ ಹೊತ್ತಿ ಉರಿದು ನಂತರದ ದೃಶ್ಯ ಕೂಡ, ಬೆಂಕಿ ನಂದಿಸಿದ ನಂತರದ ದೃಶ್ಯ. ಸಂಪೂರ್ಣ ಮನೆ ಸುಟ್ಟು ಕರಕಲಾಗಿದೆ. ಯಾವ ರೀತಿ ಬೆಂಕಿ ವ್ಯಾಪಿಸಿಕೊಂಡಿತ್ತು ಅನ್ನೋದನ್ನ ಆ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.